ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಗಾಂಧಿನಗರದಲ್ಲಿ 3 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಒಂದಿಷ್ಟು ಅಪಸ್ವರಗಳು ಎದ್ದೇಳ್ತಾ ಇದೆ. ಅದಕ್ಕೆ ಕಾರಣವಾಗಿದ್ದು ಏನು ಅಂತ ಕೇಳಿದರೆ, ಕಾಂತಾರ ಸಿನಿಮಾ ಗಾಂಧಿನಗರ ಅಂತಲ್ಲ, ಬೆಂಗಳೂರಿನಲ್ಲಿ ಕನ್ನಡವನ್ನು ಹೊರತುಪಡಿಸಿ ಬೇರೆ ಯಾವ ಭಾಷೆಯಲ್ಲಿ ಯಾಕೆ ರಿಲೀಸ್ ಮಾಡಬೇಕು ಅಂತ. ಹೀಗಿರಬೇಕಾದ್ರೆ ಪ್ರಮುಖವಾಗಿ ಗಾಂಧಿನಗರದಲ್ಲಿ ಒಟ್ಟು 3 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಂತೋಷ್ ಮುಖ್ಯ ಚಿತ್ರಮಂದಿರ ಇಲ್ಲಿ ಕನ್ನಡದ ಕಾಂತಾರ ಸಿನಿಮಾ ತೆರೆ ಕಂಡ್ರೆ, ಹಿಂದಿ ಅವತರಣಿಕೆಯ ಕಾಂತಾರ ಸಿನಿಮಾ ಅನುಪಮ ಚಿತ್ರಮಂದಿರದಲ್ಲಿ, ಹಾಗೆ ತೆಲುಗು ಅವತರಣಿಕೆಯ ಕಾಂತಾರ ಸಿನಿಮಾ ತ್ರಿವೇಣಿ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ. ಹೀಗಿರಬೇಕಾದ್ರೆ ಮೊಟ್ಟ ಮೊದಲ ಪ್ರದರ್ಶನ ಎಷ್ಟು ಗಂಟೆಗೆ ಅಂತ ಕೇಳಿದರೆ, ಬೆಳಗ್ಗೆ 6:30 ಕನ್ನಡ ವರ್ಷನ್ನ ಕಾಂತಾರ ಸಿನಿಮಾ ಬೆಳಗ್ಗೆ 6:30ಕ್ಕೆ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ 10:15, 1:30, 4:30, 7:30 ಹಾಗೆ ರಾತ್ರಿ 10:45ಕ್ಕೆ ಕೊನೆಯ ಪ್ರದರ್ಶನ. ಗಾಂಧಿನಗರದಲ್ಲಿ ಕೊನೆಯ ಪ್ರದರ್ಶನ ರಾತ್ರಿ 10:45ಕ್ಕೆ. ಹಿಂದಿ ವರ್ಷನ್ನ ಕಾಂತಾರ ಸಿನಿಮಾ ಅನುಪಮ ಚಿತ್ರಮಂದಿರದ ಇಲ್ಲಿ ರೆಗ್ಯುಲರ್ ಪ್ರದರ್ಶನ 10:30ಕ್ಕೆ ಯಾವಾಗ ಪ್ರದರ್ಶನ ಆರಂಭವಾಗೋದು, 10:30, 1:30, 4:30, 7:30 ಹಾಗೆ ರಾತ್ರಿ 10:30 ಅದು ಪ್ರದರ್ಶನ ಇದ್ದರೆ ಅದು ಸ್ಪೆಷಲ್ ಶೋ. ಅದೇ ರೀತಿ ಇಲ್ಲಿ ಪ್ರದರ್ಶನ ಕಾಣುತ್ತೆ. ಇದರಲ್ಲಿ ಯಾವ ಬದಲಾವಣೆ ಇಲ್ಲ. ಹಿಂದಿ ವರ್ಷನ್ನ ಕಾಂತಾರ ಸಿನಿಮಾ. ಇನ್ನು ತೆಲುಗು ವರ್ಷನ್ನ ಕಾಂತಾರ ಹಾಗೆ ಬೆಳಗ್ಗೆ 10 ಗಂಟೆಗೆ ಬೇಗ ಪ್ರದರ್ಶನ ಆರಂಭವಾಗುತ್ತೆ. ಅದಾದ ಬಳಿಕ 10:10, 4:20, 7:30 ಹಾಗೆ ರಾತ್ರಿ 10:40. ಇಲ್ಲಿ ಆರಂಭದಲ್ಲಿ ಹಿಂದಿ ವರ್ಷನ ಕಾಂತಾರ ಇರಲಿಲ್ಲ, ಕೇವಲ ಕನ್ನಡ. ಹಾಗೆ ಅದಾದ ಬಳಿಕ ತೆಲುಗು ಇತ್ತು. ತೆಲುಗು ಗಾಂಧಿನಗರದಲ್ಲಿ ಪ್ರದರ್ಶನ ಅಂತ ಇರಲಿಲ್ಲ, ಸಡನ್ನಾಗಿ ಬಂತು. ಆವಾಗ ಒಂದಿಷ್ಟು ಅಪಸ್ವರಗಳು ಎದ್ದೇಳ್ತು. ಗಾಂಧಿನಗರದಲ್ಲಿ ತೆಲುಗು ವರ್ಷನ್ನ ಕಾಂತಾರವನ್ನು ಯಾಕೆ ರಿಲೀಸ್ ಮಾಡಬೇಕು ಅಂತ. ರಿಲೀಸ್ ಮಾಡೋದು ತಪ್ಪೇನು? ನಿರ್ಮಾಪಕರು ನಮ್ಮವರೇ, ಸಿನಿಮಾ ನಮ್ಮದೇ, ದುಡ್ಡು ಬಂದರೂ ನಮಗೇನೆ ತಾನೆ. ಹಾಗಂದ ಮಾತ್ರಕ್ಕೆ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಆಗ್ತಾ ಇದೆಯಾ? ಇಲ್ಲ. KGF 2 ಸಿನಿಮಾ ತೆರೆ ಕಂಡಾಗ ಇದೇ ತ್ರಿವೇಣಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಅದೇ ಮುಖ್ಯ ಚಿತ್ರಮಂದಿರ. ಅದರ ಪಕ್ಕದಲ್ಲಿದ್ದಂತಹ ಅನುಪಮ ಚಿತ್ರಮಂದಿರದಲ್ಲೂ ಕೂಡ ಕನ್ನಡದಲ್ಲಿ ರಿಲೀಸ್ ಆಗಿತ್ತು. 2 ಚಿತ್ರಮಂದಿರ ಕನ್ನಡ. ಆವಾಗ ಸಂತೋಷ್ ನರ್ತಕಿ ಸ್ವಪ್ನ ಇರಲಿಲ್ಲ, ಅದು ಕ್ಲೋಸ್ ಆಗಿತ್ತು ಕರೋನಾ ಸಂದರ್ಭದಲ್ಲಿ. ಈ ಕಡೆ ಭೂಮಿಕಾದಲ್ಲಿ KGF ಸಿನಿಮಾ ತೆಲುಗು, ಆ ಕಡೆ ಅಭಿನಯದಲ್ಲಿ ಹಿಂದಿ ವರ್ಷನ್ನಲ್ಲಿ KGF ಸಿನಿಮಾ ರಿಲೀಸ್ ಆಗಿತ್ತು. ಆವಾಗ ಎಷ್ಟು ಚಿತ್ರಮಂದಿರ ಇತ್ತು ಅಷ್ಟು ಚಿತ್ರಮಂದಿರಗಳಲ್ಲೂ ಕೂಡ ಇದೇ ಸಿನಿಮಾ. ಯಾಕೆ ಅಪಸ್ವರ ಬಂದಿಲ್ಲ? ಇನ್ನು ಪೊಗರು ಸಿನಿಮಾ ನರ್ತಕಿ ಮುಖ್ಯ ಚಿತ್ರಮಂದಿರ ರಿಲೀಸ್ ಆಗಿದೆ, ಅದು ದ್ವಿಭಾಷಾ ಸಿನಿಮಾ. ಆ ಸಂದರ್ಭದಲ್ಲಿ ಇದೇ ಅನುಪಮ ಚಿತ್ರಮಂದಿರದಲ್ಲಿ ತೆಲುಗು ವರ್ಷನ್ನಲ್ಲಿ ರಿಲೀಸ್ ಆಗಿತ್ತು. ಯಾಕೆ ಅಪಸ್ವರ ಬಂದಿಲ್ಲ? ನರ್ತಕಿಯಲ್ಲಿ ಕನ್ನಡ, ಈ ಕಡೆ ಅನುಪಮದಲ್ಲಿ ತೆಲುಗು ರಿಲೀಸ್ ಆಗಿಲ್ವಾ? ಇದೇನು ಫಸ್ಟ್ ಟೈಮ್ ಅಲ್ವಲ್ಲ? ಹಾಗೆ ಕೇವಲ ಇದೊಂದಷ್ಟೇ ಅಲ್ಲ, ಒಂದಿಷ್ಟು ಸಿನಿಮಾಗಳು ಈ ರೀತಿ ಆಗಿವೆ. ಇದೇ ಕಾಂತಾರ ಪಾರ್ಟ್ 1 ಬಂದಾಗ ಹಂತವಾಗಿ ರಿಲೀಸ್ ಆಗಿತ್ತಲ್ವಾ? ಸಂತೋಷ್ ಚಿತ್ರಮಂದಿರದಲ್ಲಿ ಕನ್ನಡ, ಆ ಕಡೆ ಅಭಿನಯದಲ್ಲಿ ಹಿಂದಿ, ಆ ಕಡೆ ಭೂಮಿಕಾದಲ್ಲಿ ತೆಲುಗಲ್ಲಿ ಆಗಿತ್ತಲ್ಲ. ಯಾಕೆ ಅಪಸ್ವರ ಬಂದಿಲ್ಲ? ಇವಾಗ ಯಾಕೆ ಈ ಥರ ಅಪಸ್ವರ? ಪ್ರಶ್ನಾರ್ಥಕ. ಒಟ್ಟಾರೆಯಾಗಿ ಗಾಂಧಿನಗರದಲ್ಲಿ 15+1 ಪ್ರದರ್ಶನಗಳು, ಒಟ್ಟು 16. ಯಾಕೆ 15+1 ಅಂತ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಬೆಳಗ್ಗೆ 6:30ಗೊಂದು ಪ್ರದರ್ಶನ ಇದೆ, ಅದು ವಿಶೇಷ ಪ್ರದರ್ಶನ. ಅದು ರೆಗ್ಯುಲರ್ ಆಗಿಲ್ಲ. ಬೆಳಗ್ಗೆ 6:30ಕ್ಕೆ 6:30 ಪ್ರದರ್ಶನ ಈಗಾಗಲೇ ಎಲ್ಲ ಭರ್ತಿಯಾಗಿದೆ. ಕೇವಲ ಮುಂಭಾಗದಲ್ಲಿ ಅಷ್ಟೇ ಖಾಲಿ ಇರೋದು. ಬಾಲ್ಕನಿ ಸೋಲ್ಡ್ ಔಟ್ ಆಗಿಲ್ಲ. ಬಾಲ್ಕನಿ ಒಂದಿಷ್ಟು ಬೆರಳೆಣಿಕೆ ಟಿಕೆಟ್ಗಳಷ್ಟೇ ಲಭ್ಯ ನೋಡಿ. ಅದು ಕಾರ್ನರ್ ಸೀಟ್ ಅಷ್ಟೇ, ಅದು ಮುಂಭಾಗದಲ್ಲಿ. ಅದು ಯಾವಾಗ ಬೇಕಾದ್ರೆ ಭರ್ತಿ ಆಗ್ಬೋದು. ಬಾಲ್ಕನಿ 400 ರೂಪಾಯಿ, ಇನ್ನೂ 300 ರೂಪಾಯಿ ಅಷ್ಟೇ ಮುಂಭಾಗದಲ್ಲಿ. ಇದು ಹತ್ರ 1000 ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂಥ ಚಿತ್ರಮಂದಿರ. ಹಾಗೆ ಗಾಂಧಿನಗರದ ಅತಿ ದೊಡ್ಡ ಬಾಲ್ಕನಿ ಇರುವ ಚಿತ್ರಮಂದಿರ ಅಂತ ಹೇಳಿದ್ರೆ ಇದೇ ಸಂತೋಷ್ ಚಿತ್ರಮಂದಿರ. 400ಕ್ಕೂ ಹೆಚ್ಚು ಆಸನಗಳಿವೆ, 412 ಏನೋ ಇದೆ, ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ. ಇನ್ನೂರ ಬೆಳಗ್ಗೆ 10:15 ಪ್ರದರ್ಶನ ಕೂಡ ಅಷ್ಟೇ ನೋಡಿ. ಬಾಲ್ಕನಿ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಬಾಲ್ಕನಿಲಿ ಇಲ್ಲವೇ ಇಲ್ಲ, ಮುಂಭಾಗದಲ್ಲಿ ಅಷ್ಟೇ, ದ್ವಿತೀಯ ದರ್ಜೆಯಲ್ಲಿ ಅಷ್ಟೇ 200 ರೂಪಾಯಿ ಟಿಕೆಟು, ಅದು ಮುಂಭಾಗದ ಸ್ಕ್ರೀನ್ನ ಮುಂದೆ. ಒಂದು ಮಾತ್ರ ಪ್ರದರ್ಶನ ಕೂಡ ಹಾಗೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಗಾಂಧಿನಗರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಈ ರೀತಿ, ಇಲ್ಲ ಇದ್ರದ್ದು ಯಾವಾಗಲೇ ಫುಲ್ ಆಗ್ತಾ ಇತ್ತು. ಇದರ ಜೊತೆಗೆ ಅಕ್ಕಪಕ್ಕದ ಸಂತೋಷನ ಜೊತೆಗೆ ಪಕ್ಕದಲ್ಲಿ ನರ್ತಕ ಇದೆಯಲ್ಲ, ಅಲ್ಲೂ ಕೂಡ ಪ್ರದರ್ಶನ ಮಾಡಿ ಅದು ಸ್ಕೂಲ್ ಬೋರ್ಡ್ ಆಗ್ತಿತ್ತೇನೋ.
ಇವಾಗ ಹೆಚ್ಚಾಗಿ ಅವರವರ ಏರಿಯಾದಲ್ಲೇ ಸಿನಿಮಾಗಳನ್ನು ನೋಡ್ತಾರೆ, ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿಗೆ ಹೋಗ್ತಾರೆ. ಗಾಂಧಿನಗರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ. ಇವೆಲ್ಲದರ ಮಧ್ಯೆ ಒಟ್ಟು ಗಾಂಧಿನಗರದಲ್ಲಿ 3 ಭಾಷೆಗಳಲ್ಲಿ ಹಾಗೆ 3 ಚಿತ್ರಮಂದಿರಗಳಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ಬೆಳಗ್ಗೆ 6:30ಕ್ಕೆ ಮೊದಲ ಪ್ರದರ್ಶನ, ಹಾಗೆ ರಾತ್ರಿ 10:45ಕ್ಕೆ ಕೊನೆಯ ಪ್ರದರ್ಶನ. ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.